ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮಹಾಭಾರತದಲ್ಲಿ ಬರುವ ಮತ್ತೊಂದು ಮಹತ್ವದ ಪಾತ್ರಗಳಲ್ಲಿ ಪ್ರಮುಖವಾದದ್ದೇ ಸತ್ಯವತಿಯ ಪಾತ್ರ. ಪಾಂಡವ ಕೌರವರ ಜನ್ಮ ರಹಸ್ಯದ ಹಿಂದೆ ಸತ್ಯವತಿಯ ಪಾತ್ರ ಅಪಾರವಾದದ್ದು. ಭೀಷ್ಮನ ತಂದೆಯಾದ ಶಂತನು ಮಹಾರಾಜನ ಮಡದಿಯಾಗಿ ಹಸ್ತಿನಾವತಿಯ ಧರ್ಮ ಪರಿಪಾಲನೆ ಮಾಡಿದಾಕೆ ಅಂದ್ರೆ ಅದು ಸತ್ಯವತಿ. ಆಕೆಯ ಪಾಲನೆ ಪೋಷಣೆ ಮಾಡಿದ್ದೆಲ್ಲವೂ ಬೆಸ್ತರ ಕುಲದಲ್ಲಾದರೂ ವಯಸ್ಕಳಾದ ಬಳಿಕ ಆಕೆ ಸೇರಿದ್ದು ಇಡೀ ಭರತ ಖಂಡವನ್ನೇ ಆಳ್ವಿಕೆ ಮಾಡುತ್ತಿದ್ದ ಹಸ್ತಿನಾವತಿ ಸಾಮ್ರಾಜ್ಯಕ್ಕೆ. ತನ್ನ ಮಕ್ಕಳು, ಸಂಸಾರ, ಕುಲ ಹೀಗೆ ನಾನಾ ಕನಸುಗಳನ್ನು ಕಂಡಿದ್ದಾಕೆ. ಸತ್ಯವತಿಯ ಇಬ್ಬರು ಮಕ್ಕಳಾದ ವಿಚಿತ್ರವೀರ್ಯ ಮತ್ತು ಚಿತ್ರಾಂಗದರಿಬ್ಬರು ಮೃತರಾದ ಬಳಿಕ ಕುರು ಸಾಮ್ರಾಜ್ಯಕ್ಕೆ ಅಧಿಪತಿಯಾಗುವವರೇ ಇಲ್ಲದಂತಾಗಿ ಸಾಮ್ರಾಜ್ಯದ ಕಳೆಗುಂದಿ ಹೋಗಿತ್ತು. ಹೀಗೆ ಹೇಗಾದರೂ ಮಾಡಿ ಮತ್ತೆ ಆ ಸಾಮ್ರಾಜ್ಯಕ್ಕೆ ದಕ್ಷ ರಾಜಾಧಿಪತಿಯ ಹುಡುಕಾಟದಲ್ಲಿದ್ದು ರಾಜಮಾತೆ ಸತ್ಯವತಿ. ಅದಕ್ಕಾಗಿ ಆಕೆಯ ಇಂಗಿತವಿದ್ದದ್ದು ಭೀಷ್ಮನ ಮೇಲೆ. ಹಾಗಾಗಿ ಆಕೆ ಭೀಷ್ಮನನ್ನೇ ಪಟ್ಟಕ್ಕೇರುವಂತೆ ವಿನಂತಿಸಿದ ಪರಿ ನಿಜಕ್ಕೂ ತಾಯಿ ಮಗನ ಪ್ರೀತಿಯ ದ್ಯೋತಕವೇ. ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಆ ತಾಯಿ ಮಗನ ಮನಬಿಚ್ಚಿದ ಮಾತು ಹೇಗಿದ್ವು ಅನ್ನೋದನ್ನು ವಿವರಿಸ್ತೇನೆ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಮಕ್ಕಳನ್ನ ಕಳೆದುಕೊಂಡಿದ್ದ ಸತ್ಯವತಿಯ ವೇದನೆ ಅಷ್ಟಿಷ್ಟಲ್ಲ. ಇತ್ತ ಕಡೆ ಪತಿ ಶಂತನುವಿಗೂ ಅನಾರೋಗ್ಯ ಬಂದು ತಗಿತ್ತು. ಓರ್ವ ದಕ್ಷ ರಾಜನಿಗಾಗಿ ಪರಿತಪಿಸುತ್ತಿತ್ತು ಕುರು ಸಾಮ್ರಾಜ್ಯ. ಇತ್ತ ಕಡೆ ತನ್ನ ಮಕ್ಕಳಿಂದ ಮೊಮ್ಮಕ್ಕಳನ್ನ ನಿರೀಕ್ಷಿಸಿದ್ದ ಸತ್ಯವತಿಯು ನಿರಾಶಳಾಗಿ ತನ್ನ ಸೊಸೆಯರೊಂದಿಗೆ ತನ್ನ ಮಗನ ಕರ್ಮಗಳನ್ನ ನೆರವೇರಿಸಿದ್ಲು. ಧರ್ಮ, ಪಿತೃವಂಶ, ಮಾತೃವಂಶಗಳ ಕುರಿತು ದೀರ್ಘವಾಗಿ ಯೋಚಿಸಿದ ಆ ಮಾತೆಯು ಎದುರಿಗೆ ನಿಂತಿದ್ದ ಭೀಷ್ಮನಲ್ಲಿ ಮನಬಿಚ್ಚಿ ಮಾತನಾಡಲು ಶುರು ಮಾಡಿದ್ಲು. ಧರ್ಮ ನಿತ್ಯ ಶಂತನು ಕೌರವರ ಯಶಸ್ವಿ ರಾಜ. ಆತನ ಮಗನಾದ ನೀನೇ ಈ ದೇಶದ ಬೆನ್ನೆಲುಬಾದೆ. ವಿಧಿ ನಿನ್ನನ್ನೇ ಎದುರು ನೋಡುತ್ತಿದೆ. ನನ್ನ ಆಲೋಚನೆಗಳು ಹಳ್ಳ ಹಿಡಿದು ನಿನ್ನ ಧರ್ಮನಿಷ್ಠೆ ದೇಶಕ್ಕೆ ಅನಿವಾರ್ಯವಾಗಿದೆ. ಧರ್ಮಜ್ಞ ನೀನು ಧರ್ಮವನ್ನ ಅರ್ಥಪೂರ್ಣವಾಗಿ ಅರಿತಿರುವೆ. ವಿವಿಧ ಶ್ರುತಿ ವೇದಗಳೆಲ್ಲವನ್ನು ತಿಳಿದಿರುವೆ. ನಿನ್ನಲ್ಲಿ ನಾನು ಧಾರ್ಮಿಕ ನಡವಳಿಕೆ, ಕುಲಾಚಾರ ದೃಷ್ಟಿ, ಕಷ್ಟದಲ್ಲಿನ ಪರಿಹಾರ ಇವೆಲ್ಲವನ್ನ ಕಂಡಿದ್ದೇನೆ. ನೀನು ನನ್ನ ದುಃಖಗಳನ್ನು ಹೋಗಲಾಡಿಸಬಲ್ಲೆ ಎನ್ನುವ ನಂಬಿಕೆಯಿಂದ ಧರ್ಮವಾದಿಗಳಲ್ಲಿಯೇ ಶ್ರೇಷ್ಠವಾದವನು ನೀನು. ನಿನ್ನಲ್ಲಿ ನಾನು ಒಂದು ಕಾರ್ಯವನ್ನು ವಹಿಸುತ್ತೇನೆ ಧರ್ಮಜ್ಞ, ಅದನ್ನು ನೆರವೇರಿಸಿಕೊಡು. ನನ್ನ ಮಗ ವಿಚಿತ್ರ ವೀರ್ಯವಂತನು ನಿನಗೆ ಬಹು ಪ್ರಿಯನಾಗಿದ್ದ. ಆದರೆ ವಿಧಿಯಾಟ ನೋಡು, ಮಕ್ಕಳಿಲ್ಲದೆ ಬಾಲ್ಯದಲ್ಲಿಯೇ ಸ್ವರ್ಗಸ್ಥನಾದ. ಆದರೆ ರೂಪ ಯೌವನದಿಂದ ತುಂಬಿರುವ ನಿನ್ನ ತಮ್ಮನ ರಾಣಿಯರಾದ ಕಾಶಿರಾಜ ಸುತೆಯರು ಪುತ್ರರನ್ನ ಬಯಸ್ತಾರೆ. ಕುಲ ಸಂತಾನಕ್ಕಾಗಿ ಅವರಲ್ಲಿ ಮಕ್ಕಳನ್ನು ಪಡೆ. ಇದನ್ನ ನನ್ನ ಹೇಳಿಕೆಯಂತೆ ಧರ್ಮವೆಂದು ತಿಳಿದು ಮಾಡಿಕೊಡಬೇಕು. ರಾಜ್ಯಾಭಿಷೇಕವನ್ನ ಮಾಡಿಕೊಂಡು ಭಾರತ ದೇಶವನ್ನ ಆಳು. ಧರ್ಮಪೂರ್ವಕ ಮದುವೆಯಾಗು. ನಿನ್ನ ಪಿತಾಮಹರು ಮುಳುಗಿ ಹೋಗದಂತೆ ನೋಡಿಕೋ ಎಂದು ಕಂಬನಿ ತುಂಬಿದ ಕಣ್ಣುಗಳಿಂದ ಅತೀವ ನೋವಿನಿಂದ ಹೇಳಿದಳು ಸತ್ಯವತಿ. ಇತ್ತ ಕಡೆ ತನ್ನ ತಾಯಿಯ ಮಾತನ್ನ ಕೇಳುತ್ತಿದ್ದ ಭೀಷ್ಮ ಈ ರೀತಿ ಹೇಳ್ತಾನೆ. ತಾಯಿ, ನೀನು ಹೇಳಿದ್ದು ಪರಮಧರ್ಮ ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಆದರೂ ನಾನು ಮಕ್ಕಳನ್ನು ಪಡೆಯುವುದಿಲ್ಲ ಎಂಬ ನನ್ನ ಪ್ರತಿಜ್ಞೆಯು ನಿನಗೆ ತಿಳಿದೇ ಇದೆ. ನಿನ್ನ ವಧು ಶುಲ್ಕವನ್ನು ಕೊಡುವ ಸಮಯದಲ್ಲಿ ನಡೆದುದೆಲ್ಲವೂ ನಿನಗೆ ತಿಳಿದೇ ಇದೆ. ಅಂದಿನ ಸತ್ಯವನ್ನೇ ಇಂದು ನಾನು ಪುನಃ ಹೇಳುತ್ತೇನೆ. ನಾನು ಈ ತ್ರಿಲೋಕವನ್ನ, ರಾಜ್ಯವನ್ನ, ದೇವತೆಗಳನ್ನ ಅಥವಾ ಇವೆಲ್ಲಕ್ಕೂ ಮೀರಿದ್ದನ್ನ ಪರಿತ್ಯಜಿಸಿ ಬಿಡುವೆ. ಆದರೆ ಸತ್ಯವನ್ನ ಎಂದೂ ಪರಿತ್ಯಜಿಸುವುದಿಲ್ಲ. ಪೃಥ್ವಿಯು ತನ್ನ ಸುಗಂಧವನ್ನ, ನೀರು ತನ್ನ ರುಚಿಯನ್ನ ತ್ಯಜಿಸಬಹುದು, ಜ್ಯೋತಿಯು ತನ್ನ ರೂಪವನ್ನು ತ್ಯಜಿಸಬಹುದು, ಅಥವಾ ವಾಯುವು ಸ್ಪರ್ಶ ಗುಣವನ್ನು ತ್ಯಜಿಸಬಹುದು. ಸೂರ್ಯನು ತನ್ನ ಪ್ರಭೆಯನ್ನ, ಧೂಮಕೇತು ತನ್ನ ಉಷ್ಣತೆಯನ್ನ ತ್ಯಜಿಸಬಹುದು. ಆಕಾಶವು ಶಬ್ದವನ್ನು ತ್ಯಜಿಸಬಹುದು. ಚಂದ್ರನು ತನ್ನ ಶೀತ ಗುಣವನ್ನು ತ್ಯಜಿಸಬಹುದು. ಇಂದ್ರನು ತನ್ನ ಪರಾಕ್ರಮವನ್ನ, ಧರ್ಮರಾಜನು ತನ್ನ ಧರ್ಮವನ್ನೇ ತ್ಯಜಿಸಬಹುದು. ಆದರೆ ನಾನು ಎಂದೆಂದೂ ನನ್ನ ಸತ್ಯವನ್ನ ತ್ಯಜಿಸುವುದಿಲ್ಲ ಎನ್ನುವುದು ನನ್ನ ದೃಢ ನಿಶ್ಚಯ ಎಂದ ಮಹಾ ತೇಜಸ್ವಿ ಮಗನ ಮಾತು ಕೇಳಿದ ಸತ್ಯವತಿ ಮಾತಿನ ಮಧ್ಯೆ ಭೀಷ್ಮನಿಗೆ ಹೇಳ್ತಾಳೆ, ಮಗನೇ, ಪರಮ ಸತ್ಯ ಪರಾಕ್ರಮಿ ನೀನು. ಸತ್ಯದಲ್ಲಿಯೇ ನಿರತನಾಗಿದ್ದೀಯಾ ಎಂದು ತಿಳಿದಿದ್ದೇನೆ ನಾನು. ನೀನು ಇಚ್ಛಿಸಿದರೆ ನಿನ್ನ ಈ ತೇಜಸ್ಸಿನಿಂದ ಬೇರೆಯೇ 3 ಲೋಕಗಳನ್ನು ಸೃಷ್ಟಿಸಬಲ್ಲೆ. ನನಗೋಸ್ಕರ ನೀನು ಆ ಭಾಷೆಗಳನ್ನು ಕೊಟ್ಟಿದ್ದೀಯಾ ಎಂದು ನಾನು ತಿಳಿದಿದ್ದೇನೆ. ಆದರೆ ಪಿತಾಮಹರಿಗೆ ಒದಗಿರುವ ಈ ಅಪಧರ್ಮವನ್ನು ನೋಡು. ಕುಲವನ್ನು ಉದ್ಧರಿಸಿ ಧರ್ಮದ ಪರಾಭವವಾಗದ ಹಾಗೆ, ಸಹೃದಯರಿಗೆ ಸಂತೋಷವನ್ನು ತರುವ ಹಾಗೆ ನಡೆದುಕೋ. ಈ ರೀತಿ ಪುತ್ರರು ಬೇಕೆಂಬ ಹಸಿವಿನಿಂದ ಬೇಡಿ ಹಲುಬಿ ಧರ್ಮದ ಹೊರತಾಗಿ ಮಾತನಾಡುತ್ತಿದ್ದ ಸತ್ಯವತಿಗೆ ಭೀಷ್ಮನು ಮರುತ್ತರಿಸುತ್ತಾನೆ. ಹೇ ರಾಜ್ಞಿ, ಧರ್ಮದ ಕುರಿತು ಯೋಚಿಸು. ಇಲ್ಲವಾದರೆ ಸರ್ವವೂ ವಿನಾಶವಾಗುತ್ತೆ.
ಸತ್ಯಕ್ಕೆ ಚ್ಯುತಿಯನ್ನು ತರುವುದು ಕ್ಷತ್ರಿಯ ಧರ್ಮವಲ್ಲ. ಶಂತನುವಿನ ಸಂತಾನವು ಭೂಮಿಯಲ್ಲಿ ಅಕ್ಷಯವಾಗಿಸಬಲ್ಲ ಸನಾತನ ಕ್ಷಾತ್ರ ಧರ್ಮದ ಕುರಿತು ಹೇಳುತ್ತೇನೆ. ಇದನ್ನ ಕೇಳಿದ ನೀನು ನಿನ್ನ ಪ್ರಾಜ್ಞಾ ಪುರೋಹಿತರೊಂದಿಗೆ ತ್ರೈಲೋಕ್ಯಗಳಿಗೂ ಕುಶಲವನ್ನುಂಟು ಮಾಡುವ ಈ ಆಪದ್ಧರ್ಮವನ್ನ ಸ್ವೀಕರಿಸಬಹುದು. ತನ್ನ ತಂದೆಯ ವಧೆಯಿಂದ ಕ್ರುದ್ಧನಾದ ಜಾಮದಗ್ನಿ ರಾಮನು ಹೈಹಾಧಿಪತಿ ಅರ್ಜುನನ 10,000 ಬಾಹುಗಳನ್ನು ಕತ್ತರಿಸಿಕೊಂಡ. ಧನಸ್ಸನ್ನ ಹಿಡಿದು ರಥವನ್ನೇರಿ ಮಹಾಸ್ತ್ರಗಳನ್ನು ಬಿಡುತ್ತಾ ಮೇಲಿಂದ ಮೇಲೆ ಕ್ಷತ್ರಿಯ ಕುಲವನ್ನೇ ಸುಟ್ಟು ಹಾಕಿದ. ಈ ರೀತಿ ಮಹಾತ್ಮ ಭಾರ್ಗವನು ಹಿಂದೆ ವಿವಿಧಾಸ್ತ್ರಗಳಿಂದ 21 ಬಾರಿ ಪೃಥ್ವಿಯನ್ನ ಕ್ಷತ್ರಿಯ ರಹಿತರನ್ನಾಗಿ ಮಾಡಿದ. ಆದರೆ ಎಲ್ಲ ಕಡೆಯೂ ಎಲ್ಲ ಕ್ಷತ್ರಿಯರು ನಿಯತಾತ್ಮ ಬ್ರಾಹ್ಮಣರ ಮೂಲಕ ಮಕ್ಕಳನ್ನ ಪಡೆದರು. ಪ್ರಾಣಿ ಗ್ರಹಣ ಮಾಡಿದವನೇ ತನಯ ಎಂದು ವೇದಗಳಲ್ಲಿ ನಿಶ್ಚಿತವಾಗಿದೆ. ಕ್ಷಾತ್ರಿಣಿಯರು ಧರ್ಮವನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಬ್ರಾಹ್ಮಣರನ್ನ ಕೂಡಿದರು. ಹೀಗಾಗಿ ಕ್ಷತ್ರಿಯರ ಪುನರ್ಭವವು ಕಂಡುಬಂದಿತು ಎಂದು ಮಹಾಋಷಿ ಉತ್ಯತ ಮುನಿಯ ನಿದರ್ಶನವನ್ನ ಸ್ಪಷ್ಟವಾಗಿ ನೀಡಿ, ನೀನು ಕೂಡ ನಿನಗಿಷ್ಟವಾದುದನ್ನ ಮಾಡು, ಭರತ ವಂಶದ ಸಂತಾನ ವೃದ್ಧಿಯನ್ನ ಹೇಗೆ ಮುಂದುವರಿಸಿಕೊಂಡು ಹೋಗಬಹುದೆಂದು ಹೇಳ್ತೇನೆ ಕೇಳು. ಯಾರಾದರೂ ಗುಣವಂತ ಬ್ರಾಹ್ಮಣನಿಗೆ ಧನವನ್ನಿತ್ತು ವಿಚಿತ್ರ ವೀರ್ಯನ ಪತ್ನಿಯರಲ್ಲಿ ಮಕ್ಕಳನ್ನ ಪಡೆಯಲು ಕರೆಯಿಸು ಎನ್ನುತ್ತಾನೆ ಭೀಷ್ಮ ಪಿತಾಮಹ. ಅದಕ್ಕೆ ಸತ್ಯವತಿ ಹೇಳ್ತಾಳೆ, ಮಹಾಭಾವು ಭಾರತ, ನೀನು ಸತ್ಯವನ್ನೇ ಹೇಳಿದ್ದೀಯ. ನಿನ್ನ ಮೇಲೆ ನನಗೆ ವಿಶ್ವಾಸವಿದೆ. ಕುಲದ ಸಂತಾನಕ್ಕಾಗಿ ನಾನು ಹೇಳುತ್ತೇನೆ. ಈ ಆಪತ್ತಿನ ಸಮಯದಲ್ಲಿ ಈ ವಿಧಿಯನ್ನ ನಿನಗೆ ಹೇಳಲು ನನಗೆ ಯಾವುದೇ ರೀತಿಯ ಶಂಕೆಯೂ ಆಗುತ್ತಿಲ್ಲ. ನೀನೇ ಈ ಕುಲದ ಧರ್ಮ, ಸತ್ಯ ಮತ್ತು ಪರಮಗತಿ. ಆದುದರಿಂದ ನನ್ನ ಈ ಮಾತುಗಳನ್ನ ಕೇಳಿದ ನಂತರ ನಿನಗೆ ಸರಿ ಎನಿಸುವುದನ್ನ ಮಾಡು. ಧರ್ಮಯುಕ್ತ ಧರ್ಮಾತ್ಮ ನನ್ನ ತಂದೆಯು ಒಂದು ದೋಣಿಯನ್ನ ಹೊಂದಿದ್ದ. ನಾನು ಯೌವನವನ್ನ ಪಡೆದ ಮೊದಲ ದಿನಗಳಲ್ಲಿ ಒಮ್ಮೆ ಅದನ್ನ ನಡೆಸಲು ಹೋಗಿದ್ದೆ. ಆಗ ಧರ್ಮಭೃತರಲ್ಲಿ ಶ್ರೇಷ್ಠ ಪರಮರ್ಷಿ ಪರಾಶರನು ಯಮುನಾ ನದಿಯನ್ನ ದಾಟಲು ಬಯಸಿದ. ನನ್ನ ದೋಣಿಯ ಬಳಿ ಬಂದ. ಯಮುನಾ ನದಿಯನ್ನ ದಾಟಿಸುತ್ತಿರುವಾಗ ಆ ಕಾಮಾರ್ಥ ಮುನಿಶ್ರೇಷ್ಠನು ನನ್ನಲ್ಲಿ ಬಂದು ಸಾಂತ್ವನದ ಮಧುರ ಮಾತುಗಳನ್ನಾಡಿದ. ಅವನ ಶಾಪದ ಭೀತಿಯಿಂದ, ನನ್ನ ತಂದೆಯ ಭೀತಿಯಿಂದ ಸುಲಭವಾಗಿ ದೊರೆಯದಿರುವ ವರಗಳಿಗೋಸ್ಕರ ನಾನು ಅವನನ್ನ ತಿರಸ್ಕರಿಸಲಾರದೆ ಹೋದೆ. ತನ್ನ ತೇಜಸ್ಸಿನಿಂದ ಸುತ್ತಲೂ ಕತ್ತಲೆಯೂ ಆವರಿಸುವಂತೆ ಮಾಡಿ ಬಾಲಕಿಯಾಗಿದ್ದ ನನ್ನನ್ನ ಆ ನೌಕೆಯಲ್ಲಿಯೇ ವಶೀಕರಿಸಿ ತನ್ನವಳನ್ನಾಗಿ ಮಾಡಿಕೊಂಡ. ಅದರ ಹಿಂದೆ ನನಗೆ ಜಿಗುಪ್ಸೆಯನ್ನ ತರುತ್ತಿದ್ದ ಅತಿ ತೀಕ್ಷ್ಣ ಮೀನಿನ ವಾಸನೆಯಿತ್ತು. ಅದನ್ನ ಹಿಂತೆಗೆದುಕೊಂಡು ಆ ಮುನಿಯು ನನಗೆ ಈ ಶುಭ ಸುಗಂಧವನ್ನಿತ್ತ. ಅವನ ಮಗುವನ್ನ ನಾನು ನದಿಯ ಮಧ್ಯದಲ್ಲಿ ಒಂದು ದ್ವೀಪದಲ್ಲಿ ಹೆತ್ತ ನಂತರವೂ ಕೂಡ ನಾನು ಕನ್ಯೆಯಾಗಿಯೇ ಉಳಿಯುತ್ತೇನೆ ಎಂದು ಆ ಮುನಿಯು ಹೇಳಿದ. ಈ ರೀತಿ ಮಹಾಯೋಗಿ ಮಹಾನ್ ಋಷಿ ಪಾರಶರ್ಯನು ನನ್ನ ಕನ್ಯಾಪುತ್ರನಾಗಿ ಹುಟ್ಟಿದ. ಅವನೇ ದ್ವೈಪಾಯನನೆಂದು ಖ್ಯಾತನಾದ. ಆ ಕೂಸು ತನ್ನ ತಪಸ್ಸಿನಿಂದ ಆ ಭಗವಾನ್ ಋಷಿಯು 4 ವೇದಗಳನ್ನು ವಿಂಗಡಿಸಿದ. ಇದರಿಂದ ಅವನಿಗೆ ವ್ಯಾಸನೆಂಬ ಹೆಸರು ಬಂತು. ಕಪ್ಪಾದ ಅವನಿಗೆ ಕೃಷ್ಣ ಎಂದು ಕರೀತಾರೆ. ಸತ್ಯವಾದಿಯು, ಶಮಪರ ತಪಸ್ವಿಯು, ದದ್ಗ ಕಿಲ್ಬಿಷನು, ಅಮಿತಾದ್ಯುತಿಯೂ ಆದ ಅವನು ನಾನು ಮತ್ತು ನೀನು ಕೇಳಿಕೊಂಡರೆ ನಿನ್ನ ತಮ್ಮನ ಪತ್ನಿಯರಲ್ಲಿ ಮಕ್ಕಳನ್ನ ಪಡೆಯಬಹುದು. ಏನಾದರೂ ಆಗಬೇಕೆಂದಿದ್ದಾಗ ನನ್ನನ್ನು ನೆನಪಿಸಿಕೋ ಅಮ್ಮ, ಬರುತ್ತೇನೆ ಎಂದು ಅವನು ಮಾತು ಕೊಟ್ಟಿದ್ದಾನೆ ಭೀಷ್ಮ. ನೀನು ಬೇಕೆಂದರೆ ಈಗಲೇ ನಾನು ಅವನನ್ನು ಸ್ಮರಿಸ್ತೇನೆ. ನಿನ್ನ ಅನುಮತಿಯ ನಂತರವೇ ಆ ಮಹಾತಪಸ್ವಿಯು ವಿಚಿತ್ರ ವೀರ್ಯನ ಪತ್ನಿಯರಲ್ಲಿ ಪುತ್ರರನ್ನ ಪಡೆಯಬಹುದು ಎಂದಳಾಕೆ. ಮಹರ್ಷಿಯ ಕುರಿತು ಹೇಳಿದ್ದುದನ್ನು ಕೇಳಿದ ಭೀಷ್ಮನು ಕೈ ಮುಗಿದು ಹೇಳ್ತಾನೆ, ತಾಯಿ, ಧರ್ಮ, ಅರ್ಥ, ಕಾಮ ಈ 3 ಯಾರು ನೋಡಿಕೊಳ್ಳುತ್ತಾನೋ, ಅರ್ಥಾನುಬಂಧಗಳನ್ನು, ಧರ್ಮಾನುಬಂಧಗಳನ್ನು, ಕಾಮಾನುಬಂಧಗಳನ್ನು ಮತ್ತು ಇವುಗಳ ವಿಪರೀತಗಳ ಕುರಿತು ಬುದ್ಧಿಪೂರ್ವಕವಾಗಿ ಚಿಂತಿಸಿ ಒಳ್ಳೆಯ ನಿರ್ಧಾರಗಳನ್ನು ಯಾರು ತೆಗೆದುಕೊಳ್ಳುತ್ತಾನೋ ಅವನು ಮೇಧಾವಿಯೇ ಸರಿ. ನೀನು ಹೇಳಿದ್ದುದು ಧರ್ಮಯುಕ್ತವೂ ಹೌದು, ನಮ್ಮ ಕುಲಕ್ಕೆ ಹಿತಕಾರಿಯೂ ಹೌದು. ಇದು ಶ್ರೇಯಕರವಾದದ್ದು ಅಮ್ಮ. ನನಗೆ ಇದು ತುಂಬ ಹಿತವೆನಿಸಿತು ಎಂದರು ಭೀಷ್ಮ ಪಿತಾಮಹ. ನಂತರ ಆ ಮಾತೆ ತನ್ನ ಮಗನಾದ ವೇದವ್ಯಾಸರನ್ನು ಕರೆದು ತನ್ನಿಂಗಿತವನ್ನು ಈಡೇರಿಸಿಕೊಳ್ಳುತ್ತಾಳೆ. ಅಷ್ಟಕ್ಕೂ ಆ ಮಹಾತಪಸ್ವಿ ವೇದವ್ಯಾಸ ಹಾಗೂ ತಾಯಿ ಸತ್ಯವತಿಯ ನಡುವಿನ ಸಂಭಾಷಣೆ ಹೇಗಿತ್ತು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ವಿವರಿಸ್ತೇನೆ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.